ರಾಜ್ಯದಲ್ಲಿ ಸಚಿನ್ ಆತ್ಮಹತ್ಯೆಯ ವಿಚಾರ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ಮತ್ತು ಆಡಳಿತದ ನಡುವೆ ಜೋರು ಜಟಾಪಟಿ ಆಗ್ತಾ ಇದೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಪ್ರಕರಣಕ್ಕೆ ವಿಪಕ್ಷ ನಾಯಕ ಅಶೋಕ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಚಿನ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆಯ ಹೆಸರಿದೆ. ಪ್ರಿಯಾಂಕ್ ಖರ್ಗೆಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆಯನ್ನ ಕೊಡ್ಲಿ. ಜನವರಿ 4ರಂದು ಕಲಬುರಗಿಯಲ್ಲಿ ಹೋರಾಟವನ್ನ ಮಾಡಿಯೇ ಮಾಡ್ತೇವೆ ಅಂತ ಹೇಳಿ ಅಶೋಕ್ ಹೇಳಿದ್ದಾರೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಪ್ರಕರಣಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಅನ್ನು ಕೊಟ್ಟಿರುವಂತದ್ದು. ಈ ಹಿಂದೆ ಛಲವಾದಿ ನಾರಾಯಣಸ್ವಾಮಿ ಅವರು ಹನಿ ಟ್ರ್ಯಾಪ್ ನ ಟ್ವಿಸ್ಟ್ ಅನ್ನು ಕೊಟ್ಟಿದ್ರು. ಈಗ ಆರ್ ಅಶೋಕ್ ಅವರು ಪ್ರಿಯಾಂಕ್ ಖರ್ಗೆ ಹೆಸರಿದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಇಲ್ಲಿಯವರೆಗೂ ಡೆತ್ ನೋಟ್ ನಲ್ಲಿ ನನ್ನ ಹೆಸರಿಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ರು. ರಾಜೀನಾಮೆ ಕೊಡುವಂತಹ ಪ್ರಮೇಯವೇ ಇಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಡ್ತಿದ್ರು. ಈಗ ಆರ್ ಅಶೋಕ್ ಸಚಿನ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡ್ಲಿ, ಡೆತ್ ನೋಟ್ ನಲ್ಲಿ ಅವರ ಹೆಸರು ಉಲ್ಲೇಖವಾಗಿದೆ ಅಂತ ತಿಳಿಸಿದ್ದಾರೆ. ಅವ್ರನ್ನೇ ಕೇಳ್ತೀನಿ, ಈಗ ನಿಮಗೆ ಗೌರವ ಮಾನ ಇನ್ನೆಷ್ಟು ಜನ ಬೀದಿಗೆ ಬರಬೇಕು, ಇನ್ನೆಷ್ಟು ಜನ ಸಾವಾಗಬೇಕು? ನೀವೇ ಹೇಳಿರೋ ಪ್ರಕಾರ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದನ್ನು ನೀವೇ ಹೇಳಿದ್ರಿ, ಬಿಡಿಸಿ ಬಿಡಿಸಿ ಹೇಳಿದ್ದೀರಾ. ಈಗ ಅದನ್ನು ಸ್ವಲ್ಪ ನೋಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ಪುನಪ್ಪ ಸತ್ತೋರ್ ವ್ಯಕ್ತಿಗಳೆಲ್ಲ ಹೆಸರುಗಳೇ ಬೇರೆ, ಯಾರ್ಯಾರು ಸಾಯ್ತಾರೋ ಆ ವ್ಯಕ್ತಿಗಳ ಹೆಸರುಗಳೇ ಬೇರೆ ಇರ್ತವೆ, ಇಶ್ಯೂಗಳೇ ಬೇರೆ ಇರ್ತೈತೆ. ಆದರೆ ಸತ್ತಿರೋ ಅಂಥ ವ್ಯಕ್ತಿ ಇದರಲ್ಲಿ ಇವ್ರ ಹೆಸರು ಇದೆ, ಇಲ್ಲ ಅಂತ ಏನಿಲ್ಲ, ಇವ್ರ ಹೆಸರು ಇದೆ. ಇವ್ರ ಹತ್ರ ಕರ್ಕೊಂಡೋಗಿದ್ದೀನಿ ಅಂತ ಹೆಸರು ಕೂಡ ಬರೆದಿದ್ದಾರೆ ಅದರಲ್ಲಿ. ಅದರಿಂದ ಇವ್ರು ರೈಟ್ ಹ್ಯಾಂಡು ಅನ್ನೋದು ಗೊತ್ತಿದೆ. ಮತ್ತು ರೈಟ್ ಹ್ಯಾಂಡ್ ಆದವನು ಮತ್ತು ಇವನ ಹತ್ರ ಪಿಸ್ತೂಲು, ಅಕ್ರಮ ಪಿಸ್ತೂಲು ಇಟ್ಕೊಂಡಿದ್ದು ಕೇಸನ್ನು ಕೂಡ ಇವನ ಮೇಲೆ ದಾಖಲಾಗಿದೆ. ಹಿಂದೆ ಇಷ್ಟೆಲ್ಲ ಇದ್ರು ಅವನ್ನ ಜೊತೆಲಿ ಇಟ್ಕೊಂಡಿದ್ರಲ್ಲ. ನಡಗಿದೆ ಗಡ 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 ಅಂತ ಸಿದ್ದರಾಮಯ್ಯನವರು ನಡಗಿದ್ದಾರೆ. ಗಡಗಡ ಅಂತ ನಡಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಈಗ ಓದ್ನಲ್ಲಪ್ಪ ನಾನು, ಇವಾಗ ಓದಿದ್ದೇನು ಅದನ್ನೇ ಓದಿದ್ದು ನಾನು. ಈಶ್ವರಪ್ಪನ ಘಟನೆ ಆದಾಗ ಅವ್ರು ಹೇಳಿದ್ದೆ, ಇವ್ರ ಮೇಲೆ ಹಾಕ್ಬೇಕಲ್ಲ ನಾವು ಮಾನ ನಷ್ಟ ಮೊಕದ್ದಮೆ, ಅವಾಗ ಇವರೇ ಹೇಳಿದ್ರಲ್ಲ. ಆಮೇಲೆ ಏನಾಯ್ತು, ಈಶ್ವರಪ್ಪನ ಕೇಸು ಹೋಯ್ತಲ್ಲ, ಅದು ಈಶ್ವರಪ್ಪ ಅದಕ್ಕೆ ಅವ್ರ ಜೊತೆ ಟೆಂಡರೇ ಕೊಟ್ಟಿಲ್ಲ ಅವ್ರಿಗೆ ಅನ್ನೋದು ಎಲ್ಲ ಪ್ರೂವ್ ಆಯಿತು. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಈಶ್ವರಪ್ಪನವ್ರ ಕೇಸಲ್ಲಿ ಡೆತ್ ನೋಟಲ್ಲಿ ಡೈರೆಕ್ಟ್ ಆಗಿ ಅವರ ಹೆಸರು ಬರೆದಿದ್ರು, ಈ ಕೇಸಲ್ಲಿ ನನ್ನ ಹೆಸರು ಬರೆದಿಲ್ಲ, ಸೊ ನಾನು ಯಾಕೆ ರೆಸಿಗ್ನೇಷನ್ ಕೊಡ್ತೀನಿ? ಅವ್ರ ಹೆಸರು ಇದೆ, ಯಾರು ಇಲ್ಲ ಅಂತ ಹೇಳುದು. ಸದ್ಯಕ್ಕೆ ನಮ್ಮ ಬಟ್ಟೆ ಹರಿದೋ ಮುಂಚೆ ಅವ್ರ ಬಟ್ಟೆ ಹರಿದೋ ಹುಟ್ಟತ್ತ, ಅದನ್ನ ನೋಡ್ಕೊಳ ಕೇಳಿ ಅವ್ರಿಗೆ. ಈ ಗುತ್ತಿಗೆದಾರ ಸಂಘನೇ ನಮ್ಮ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಒಂದೊಂದು ಸರಿ ನೋಡ್ತಾ ಇದ್ದೀರಲ್ಲ ಕೇಸ್ಗಳಲ್ಲಿ ಅವರು ನಮ್ಮನ್ನ 40% ಅಂದರು. ತಿರುಗಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಾನೇ ನೋಡಿದೆ, ಕೆಂಪಣ್ಣ ತೀರೋದ್ರಲ್ಲ ದಿವಂಗತ, ಅವರೇ ಹೇಳಿದ್ರು ಇದು ಅದಕ್ಕಿಂತ ವರ್ಷ ಸರ್ಕಾರ ಅಂತ ಹೇಳಿದ್ರು. ಮಾರನೇ ದಿನ ಬಂದ್ಬಿಟ್ಟು ಇಲ್ಲ ನಾನು ಹೇಳಲೇ ಇಲ್ಲ ಅಂದರು. ಏನು ಮಾಡೋದು, ರಾಜಕೀಯ ಒತ್ತಡದಲ್ಲಿ ಈ ಥರದ್ದೆಲ್ಲ ನಡಿಬೋದು. ಈಗ ನಾನು ಅವ್ರನ್ನೇ ಕೇಳ್ತೀನಿ, ಈಗ ನಿಮಗೆ ಗೌರವ ಮಾನ ಸಚಿನ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರ ಮಾತಿದು. ಮತ್ತೊಂದು ಸ್ಫೋಟಕ ಬಾಂಬನ್ನು ಸಿಡಿಸಿದ್ದಾರೆ. ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿದೆ ಅಂತ ಹೇಳಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಆರ್ ಅಶೋಕ್ ಅವರ ಮಾತನ್ನ ಹೇಗೆ ತಗೊಬೇಕು ಅಂತ ಹೇಳಿ ಮಾತನಾಡುವಂತಹ ಬರದಲ್ಲಿ, ಪ್ರಶ್ನೆಗೆ ಉತ್ತರಿಸುವಂತಹ ಬರದಲ್ಲಿ ಕೊಟ್ಟಂತಹ ಉತ್ತರನ ಅಥವಾ ವಿತ್ ಎವಿಡೆನ್ಸ್ ಇಟ್ಕೊಂಡು ಮಾತನಾಡ್ತಿದ್ದಾರಾ, ಹೇಗೆ ಅಂತ ಹೇಳಿ ಮಸೂದ್? ಪ್ರೇಮ್, ಪ್ರಿಯಾಂಕ್ ಖರ್ಗೆ ಸಂಬಂಧಪಟ್ಟಂತೆ ನಾಡಿದ್ದು ಕಲಬುರಗಿನಲ್ಲಿ BJP ಹೋರಾಟ ಮಾಡ್ತಾ ಇರುವಂಥದ್ದು.
ಆ ಹೋರಾಟ ಸಂಬಂಧಪಟ್ಟಂತೆ ಇವತ್ತು ಅಶೋಕ್ ಅವರು ಕೂಡ ಮಾತನಾಡಿದ್ರು. ಜೊತೆಗೆ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಇದೆ, ಹಾಗಾಗಿ ಅವರು ಕೂಡ ರಾಜೀನಾಮೆ ಕೊಡಬೇಕು, ಅವರು ಕೂಡ ಸಚಿನ್ ಸಾವಿಗೆ ಕಾರಣ ಅನ್ನುವಂಥ ಆರೋಪವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇದನ್ನು ಇವತ್ತು ಅಶೋಕ್ ಅವರು ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಡೆತ್ ನೋಟಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು ಕೂಡ ಸ್ವಲ್ಪ ಸ್ಪಷ್ಟನೆ ಕೊಡಬೇಕಾಗಿದೆ. ಯಾಕೆಂದರೆ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರೇ ನನ್ನ ಸಾವಿಗೆ ಕಾರಣ ಅಂತ ಸಚಿನ್ ಅವರು, ಗುತ್ತಿಗೆದಾರರಾಗಿರುವಂಥ ಸಚಿನ್ ಅವರು ಎಲ್ಲೂ ಕೂಡ ಹೇಳಿಲ್ಲ. ಆದರೆ ಬಿಜೆಪಿ ಆ ಥರದೊಂದು ಆರೋಪ ಮಾಡ್ತಾ ಇದೆ. ಆದರೆ ಪ್ರಿಯಾಂಕ್ ಖರ್ಗೆ ಹೆಸರು ಉಲ್ಲೇಖ ಇದೆ. ಯಾವ ರೀತಿ ಅಂದರೆ ರಾಜು ಕಪ್ನೂರು, ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪ್ನೂರ್ ಜೊತೆ 5-6 ಬಾರಿ ಪ್ರಿಯಾಂಕ್ ಖರ್ಗೆ ಅವರ ಕಚೇರಿಗೆ ನಾನು ಹೋಗಿದ್ದೆ, ಗುತ್ತಿಗೆ ಸಂಬಂಧಪಟ್ಟಂತೆ ಏನು ಮಾತುಕತೆ ನಡೀತಿತ್ತು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಿದ್ದೆ. ಅವರು ಅಧಿಕಾರಿಯೊಬ್ಬರಿಗೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಫೋನ್ ಮಾಡಿ ಹೇಳಿದರು ಗುತ್ತಿಗೆ ಕೊಡಿ ಇವರಿಗೆ ಅಂತ. ಆ ವಿಚಾರ ಮಾತ್ರ ವಿಚಾರದಲ್ಲಿ ಉಲ್ಲೇಖ ಮಾಡುವಾಗ ಮಾತ್ರ ಪ್ರಿಯಾಂಕ್ ಖರ್ಗೆ ಹೆಸರು ಉಲ್ಲೇಖ ಇರುವಂಥದ್ದು. ಆದರೆ ಸಾವಿಗೆ ಪ್ರಿಯಾಂಕ್ ಖರ್ಗೆ ಕಾರಣ ಅನ್ನುವಂತಹ ನೇರವಾಗಿ ಆರೋಪವನ್ನು ಗುತ್ತಿಗೆದಾರ ಸಚಿನ್ ಅವರು ಕೂಡ ಅಲ್ಲಿ ಮಾಡಿಲ್ಲ. ಆದರೆ ಬಿಜೆಪಿಯವರು ಆ ಥರದೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಒಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇವರ ಸಾವಿಗೆ ಕಾರಣ, ಹಾಗಾಗಿ ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂಥ ಪಟ್ಟನ್ನು ಬಿಜೆಪಿ ಹಿಡಿದಿರುವಂಥದ್ದು. ನಾಳೆ ಕೊನೆಯ ದಿನಾಂಕ, CBIಗೆ ಸರ್ಕಾರ ಈ ಪ್ರಕರಣ ವಹಿಸಬೇಕು ಅಂತ ಬಿಜೆಪಿ ಕೊಟ್ಟಿರುವಂಥ ದಿನಾಂಕ. ನಾಳೆ ಗಡುವು ಮುಗಿಯುತ್ತೆ. ನಾಡಿದ್ದು 4ನೇ ತಾರೀಕು ಕಲಬುರಗಿಯಲ್ಲಿ ಎಲ್ಲ ಬಿಜೆಪಿ ಪಡೆ ಒಂದು ಬೃಹತ್ ಹೋರಾಟವನ್ನು 15,000ಕ್ಕೂ ಹೆಚ್ಚು ಜನರನ್ನು ಸೇರಿಸಿ, ಕಾರ್ಯಕರ್ತರನ್ನು ಸೇರಿಸಿ ಬೃಹತ್ ಹೋರಾಟ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಖರ್ಗೆ ಅವರ ಕೋಟೆಯಲ್ಲೇ ಪ್ರತಿಭಟನೆ ಮಾಡುವ ಮೂಲಕ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ಆದರೆ ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ನೇರ ಕಾರಣ ಅಂತ, ಆ ಸಂಬಂಧಪಟ್ಟಂತೆ ಬಿಜೆಪಿಯವರು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.